ಸ್ನೇಹಿತರ ಸ್ನೇಹಿತರಂತ ಯಾಕೆ ಹೇಳ್ತಿದ್ದಾರೆ, ಕೆಲವೆಲ್ಲ ರಿಟೈರ್ ಆಗಿ ಬಂದಿದ್ದಾರೆ, ಕೆಲವು ಪದಾಧಿಕಾರಿಗಳಿದ್ದಾರೆ. ಇವರಿಗೆಲ್ಲ ನಾನು ವಂದಿಸುತ್ತಾ, ನನಗೆ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿ ನನ್ನನ್ನು ಹೊಗಳಿದ್ದಕ್ಕೆ ಮತ್ತು ನನ್ನ ನೆನಪುಗಳನ್ನು ಮತ್ತೊಮ್ಮೆ ಮೆಲುಕು ಹಾಕುವ ಹಾಗೆ ಮಾಡಿದ್ದಕ್ಕೆ ನಿಮಗೆಲ್ಲ ನಾನು ಧನ್ಯವಾದ ಹೇಳ್ತೇನೆ. ಮುಖ್ಯವಾಗಿ ನನ್ನ ನೇಚರ್ ಹೇಗೆಂದರೆ ಮನುಷ್ಯನಾಗಿರ್ಬೇಕು. ಮನುಷ್ಯತ್ವವನ್ನು ಬಿಡಬಾರ್ದು. ಆಚೆ ಈಚೆ ಸ್ವಲ್ಪ ಕೆಲಸರಿ ಕೋಪ ಬರ್ತದೆ, ಅಳು ಬರ್ತದೆ, ಅಥವಾ ಇನ್ನೊಂದೇನೋ, ಅದು ಮನುಷ್ಯತ್ವ ಅಂತ ಇರಬೇಕು. ನಮ್ಮ ಹಾಗೆ ಇನ್ನೊಬ್ರು ಅಂತ ತಿಳ್ಕೊಂಡ್ರೆ ಸಾಕು, ಅಲ್ಲಿ ನೀವು ಗೆಲ್ತೀರಿ. ಅದಕ್ಕೆ ನನ್ನ ಈ 40 ವರ್ಷದ ಸುದೀರ್ಘ ಸೇವೆ ಮತ್ತು ನಾನು ಬಂದ ಹಿನ್ನೆಲೆ ನಮ್ಮ ಪ್ರತಿಭಾ ಅವರು ನಾನು ಪರಿಚಯ ಮಾಡ್ತಾ ಹೇಳಿದೆ, ನನ್ನ ಅಣ್ಣ ಮತ್ತು ಕೇಶವಮೂರ್ತಿ ಅನ್ನೋರು ಅಂತ ಹೇಳಿ ಆ ಬಗ್ಗೆ ಎರಡೇ ಮಾತು ಹೇಳ್ತೀನಿ. ಅವರ ಮನೆಯಲ್ಲಿ ಅವರ ಮಗನಾಗಿ ನನ್ನನ್ನು ಇಟ್ಕೊಂಡು ಅವರ ಮಕ್ಕಳ ಜೊತೆ ಊಟಕ್ಕೆ ಹಾಕಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಬಂತೇವೆ. ಆಗ ನಮ್ಮ ಮನೆಗೆ ಆ ಪರಿಸ್ಥಿತಿ ಇರಲಿಲ್ಲ. ಮತ್ತು ನಮ್ಮ ಅಣ್ಣ ಸಹ ಅವರ ಮನೆಗೆ ಇದ್ದರು. ಸೊ ಅವರ ಬೇಸ್ ಇದ್ದದ್ದು ನಮಗೆ ಇವತ್ತಿಗೂ ಅವರು ಯಾವ ಜಾತಿ ಏನು ಅಂತ ಗೊತ್ತಿಲ್ಲ. ಆದರೆ ಅವರು ನಮ್ಮ ಅನ್ನ ಹಾಕಿದ್ದಾರೆ, ಅನ್ನ ಹಾಕಿ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಅದನ್ನೇ ನಾನು ಮುಂದುವರಿಸ್ಕೊಂಡು ಬಂದೆ. ಮತ್ತು ನನ್ನ ತಂದೆಯವರು ನನ್ನ 5 ವರ್ಷ ಇರುವಾಗ ಕಟ್ಕೊಳ್ಳೋರು. ಬಟ್ ಅವ್ರ ಬಗ್ಗೆ ಸಹ ಹೇಳ್ತಾರೆ, ಅವರು ಸಹ ಕೆಲವರಿಗೆಲ್ಲ ವಿದ್ಯಾಭ್ಯಾಸ ಕೊಡಿಸಿದ್ರು ಮಾತಿದೆ. ಅವರು ಸಹ ಒಳ್ಳೆ ಹುದ್ದೆ ಹೋಗಿದ್ದಾರೆ ಅಂತ ಮಾತಿದೆ. ಸೊ ಇದು ನನಗೆ ರಕ್ತಗತವಾಗಿ ಬಂದಂಥ ವಿಷಯ. ಹಾಗಾಗಿ ನಾನು ನನ್ನ ಅಧಿಕಾರಿಗಳಿರ್ಬೋದು, ನಮ್ಮ ರವಿಕಾಂತ್ ಸರ್ ಇರ್ಬೋದು, ಮತ್ತು ನಮ್ಮ ರೋಹಿತ್ ಸರ್ ಇರ್ಬೋದು, ಮಂಜಪ್ಪ ಸರ್ ಇರ್ಬೋದು, ಮೇಡಮ್ ಪದ್ಮಾವತಿ ಇರ್ಬೋದು, ಎಲ್ಲರಿಗೂ ನಾನು ಆತ್ಮೀಯ. ಕೆಲವರಿಗೆ ಗೊತ್ತಿಲ್ಲ ನಾನು ಎಷ್ಟು ಆತ್ಮೀಯ ಇದ್ದೇನೆ ಅಂತ. ಹಾಗೆ ಯಾಕೆ ಆತ್ಮೀಯತೆ ಬರುತ್ತೆ ಅಂತ ಹೇಳಿದ್ರೆ, ಅವರ ಹೃದಯದಲ್ಲಿ ನಾನು ಸ್ಥಾನವನ್ನು ಕಟ್ಟಿಸ್ಕೊಳ್ತೇನೆ. ಮತ್ತೆ ಅತಿ ಕಿರಿಯರಾದ ಈಗ ನಾಗೇಶ್ ನಮಗೆ ಊಟ ಕೊಡಿಸಿದ್ದಾರೆ. ಅದೇ ರೀತಿ ಇವರು ಸಚಿಪದಳ ಇವರು ರಾಮಚಂದ್ರ ಅವರು ಸಹ ನನಗೆ ತಿಂಡಿ ಕೊಡಿಸಿದ್ದಾರೆ. ನನ್ನ ಅಣ್ಣ ತಮ್ಮಂದಿರಾಗೆ ಅವರಿದ್ದಾರೆ. ಈಗ ಅಲ್ಲಿ ನಾವು ಯಾವ ಇದನ್ನು ಅಧಿಕಾರವನ್ನು ಹುಡುಕ್ಲಿಕ್ಕೆ ಆಗುದಿಲ್ಲ. ಅವರ ಪ್ರೀತಿಯನ್ನು ಮಾತ್ರ ನಾವು ನೋಡ್ಬೋದು. ಹಾಗೆ ನಾವು ಪ್ರೀತಿಯನ್ನು ಕೊಡಬೇಕು. ಅವರ ಕಷ್ಟಕ್ಕೆ ನಾವು ಒದಗಲೇಬೇಕು. ನನ್ನಿಂದ ಎಷ್ಟೋ ಜನ ಕೆಲವರು ಕೈಯಲ್ಲಿ ಮತ್ತು ಹೊರಗೆ ಕೆಲಸವನ್ನು ಪಡ್ಕೊಂಡಿದ್ದಾರೆ. ಆ ಬಗ್ಗೆ ಅತಿಶಯೋಕ್ತಿ ಇಲ್ಲ. ಅದೇ ರೀತಿ ನನ್ನನ್ನು ನೆನ್ಪು ಗ್ರಾಹಕರು ಕೆಲವರು ಸ್ವಿಚ್ ಹಾಕುವಾಗ ಯೋಗರಾಜ್ ಬಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಇದು ಇವತ್ತಿಂದ ನಮ್ಮಲ್ಲಿ ಟ್ಯೂಬ್ಲೈಟ್ ಬಿಡ್ತಾ ಉಂಟು ಅಥವಾ ಇನ್ನೊಂದಿನ ಆಗ್ತಾ ಉಂಟು ಅನ್ನೋ ಭಾವನೆ ಸರ್ವಸಾಮಾನ್ಯ. ಸೇವೆಯಲ್ಲಿ ಆ ಒಂದು ತತ್ಪರತೆ ಇದೆ. ಇವತ್ತಿಗೂ ನಾನು ಇಲ್ಲಿ ಎಡಬಲೆಗೆ ಬಂದರೂ ಒಂದು ಫೋನನ್ನು ನಾನು ನಿರಾಕರಿಸಲಿಲ್ಲ. ಪ್ರತಿ ಒಂದು ಫೋನು ಅಟೆಂಡ್ ಮಾಡ್ತೀನಿ. ಇದೆಲ್ಲ ನಮಗೆ ಒಂದು ರಕ್ತಗತವಾಗಿ ಬಂದಂಥ ವಿಷಯ. ಯಾಕೆಂದ್ರೆ ಅನ್ನ ಕೊಡೋ ಸಂಸ್ಥೆ ನಮ್ಮನ್ನು ಹಿಂದೆ ನಿಂತು ಕಾಪಾಡ್ತಾ ಇದೆ. ಏನೇ ಆಗಿ ನಾನಿದ್ದೇನಪ್ಪ, ನೀವು ಮಾಡುವಂತೇಳಿ. ಸೊ ಜವಾಬ್ದಾರಿಯನ್ನು ಅಲ್ಲಲ್ಲಿ ಕೊಡ್ತಾ ಇದೆ. ಅದನ್ನ ಯಾಕೆ ನಾವು ಮಿಸ್ ಮಾಡ್ಕೋಬೇಕು? ನಾವೇ ಫೋನ್ ರಿಸೀವ್ ಮಾಡಬಾರ್ದು? ನಾವೇಕೆ ಎದುರು ಮಾತಾಡಬೇಕು? ಈಗ ಮೇಡಮ್ ಹೇಳಿದ್ರು, ಎಲ್ಲರ ಮನೆಗೆ ಹೋಗಿ ಡಿಸ್ಕನೆಕ್ಷನ್ ಮಾಡಿ 50 ಲಕ್ಷ ತಂದಿದ್ದಾರೆ. ನನಗೆ ಗೊತ್ತಿಲ್ಲ 50 ಲಕ್ಷ ಯಾಕೆ ಬಂತು ಅಂತ. ನಾನು ತಂದದ 7,000 ರೂಪಾಯಿ, 10,000 ರೂಪಾಯಿ, 20,000 ರೂಪಾಯಿ, ಒಂದು ಮನೆಯಿಂದ 50,000 ರೂಪಾಯಿ ನಮ್ಮ ಸಾಹೇಬ್ರಿಗೆ ಹೇಳಬೇಕು. ಸರ್ ಅವ್ರು ನಾನು 1 ಲಕ್ಷ 50,000 ಕೊಟ್ಟಿದ್ದಾರೆ. ಸೊ ಈ ರೀತಿ ತಂದದಷ್ಟೇ. ಅಲ್ಲಿ ಹೋಗಿ ನಾವು ಫಸ್ಟ್ ಮಾಡ್ಬೇಕಾದ ಏನು ವಿಷಯ ಅಂತ ಹೇಳಿದ್ರೆ, ಅಧಿಕಾರಿಗಳಾಗಿ ಎಂಪಿಗಳಾಗಿ ಸಾಧ್ಯ ಕಮ್ಮಿ. ಅವರು ಫಸ್ಟ್ ಅವರ ಕ್ಷೇಮವನ್ನು ವಿಚಾರಿಸಬೇಕು. ಊಟ ಮಾಡಿದಾರೆ, ಮಕ್ಕಳು ಹೇಗಿದ್ದಾರೆ, ಹೇಗಿದ್ದಾರೆ ತಿಳ್ಕೊಳ್ಬೇಕು. ಮತ್ತೆ ನಾವು ಸ್ವಲ್ಪ ನಿಂತಾಗ ಅವ್ರಿಗೆ ಗೊತ್ತಾಗ್ತದೆ. ಅವ್ರಿಗೆ ಒಂದು ಇದಿರ್ತದೆ, ಪಾಪ ಪ್ರಜ್ಞೆ ಇರ್ತದೆ. ನಾನು ಬಿಲ್ ಕಟ್ಟಿಲ್ಲ, ಅದಕ್ಕೆ ಬಂದಿರಬೇಕು. ಇವರು ಬಿಲ್ ಕಟ್ಟೋ ವಿಷಯ ನಾವು ಮಾತಾಡಲಿಲ್ಲ. ನಾವು ಬರೀ ನೀವು ಹೇಗಿದ್ದೀರಿ ಸರ್, ನಾನು ಹೊಸದಾಗಿ ಬಂದಿದ್ದೇನೆ, ಹೀಗೆ ಅಂತ ಹೇಳಿ. ಕೆಲವರು ನೀವು ಇದ್ರಲ್ಲ ಹೀಗೆ ಇದ್ದೆ ಹೌದು ಕೆಲಸ ಮಾಡ್ಕೊಂಡೇ ಇದ್ದೆ. ಹಾಗೆ ಇದ್ದಾಗ ಅವರು ತನ್ನಷ್ಟಕ್ಕೆ ಅವ್ರ ಮನಸ್ಸಲ್ಲಿ ಬರ್ತದೆ, ನಾನು ಹಣ ಕಟ್ಟಬೇಕು. ಆಮೇಲೆ ಟೀ ಕುಡಿತಾರ, ಇಲ್ಲ ನನಗೆ ಶುಗರ್ ಜಾಸ್ತಿ ಇದೆ, ಹಾಗಾಗಿ ನಾನೇನು ತಗೊಳ್ಳೋದಿಲ್ಲ. ಅವಾಗ ಇನ್ನೂ ಸ್ವಲ್ಪ ಅವ್ರಿಗೆ ಇದಾಗ್ತದೆ, ಏನು ನೀವು ಎಂತ ಮರ ಅದು ತಗೊಳ್ಳೋದಿಲ್ಲ, ಇದು ತಗೊಳ್ಳೋದು, ಮತ್ತೆ ಯಾಕೆ ಬಂದ ಈಗ ನೋಡಿದ್ರೆ ಬಿಲ್ ಕಟ್ಟಿಲ್ಲ. ಸೊ ಹೀಗಾಗಿ ಪವನ್ ಅವ್ರಿಗೆ ತುಂಬ ಖುಷಿ ಆಗ್ತದೆ. ಈಗ ಈ ರೀತಿಯ ಒಂದು ಅನುಭವ ನೀವು ಬೆಳೆಸ್ಕೊಂಡ್ರೆ ತನ್ನಷ್ಟಕ್ಕೆ ಹಣ ಬರ್ತದೆ. ಪವನ್ ಅವರು ಅದನ್ನ ನಾಚ್ಕೊಳ್ತಾರೆ. ಅವರು ಗ್ರಾಹಕರ ಇದಕ್ಕೆ ಹೋಗೋದು ಸ್ವಲ್ಪ ಕಮ್ಮಿ. ಈ ತರ ಮಾತಾಡಲಿಕ್ಕೆ ಅವರು ಕಲಿಬೇಕು. ಅದರಲ್ಲಿ ಇದಿಲ್ಲ, ನಿಮ್ಮ ಕೆಲಸವೇ ನೀವು ಹಣ ತರಲಿಕ್ಕೆ ಹೋದದ್ದು. ಬಟ್ ಅದನ್ನು ಹೇಳುವಂತ ವಿಧಾನ ಮತ್ತೆ ಸ್ವಲ್ಪ ನಿಧಾನ ಆದಾಗ ಏನಾದ್ರು ಮಾಡಿ ಮಾಡಬೇಕು. ಮತ್ತೆ ಸ್ವಲ್ಪ ಜೋರಾಗಿದ್ದರೆ
ನಿಮ್ಗೇನಾಗಬೇಕಾಗಿದೆ ಮಾಡುವ ಅಂತ ಹೇಳಿ ಎಲ್ಲ ಮನೆ ತೋರಿಸಿ ಇಷ್ಟುಂಟು ಇಲ್ಲಿ ಇಷ್ಟುಂಟು ಇಲ್ಲಿ ಮಾಡುವ ಇದು ಮಾಡುವ ಅಂತ ಹೇಳಿದ್ರೆ ಈ ಹಣ ಬರ್ತದೆ. ಅದು ಈ ಉಪಯೋಗದಲ್ಲಿ. ಇದ್ರ ಹಿಂದಿನ ಕತೆ ನೋಡಿದ್ರೆ ನಾವು ಹಾಕದ ಕಂಬ ಇಲ್ಲ, ಹಾಕದ ಟ್ರಾನ್ಸ್ಫಾರ್ಮರ್ ಇಲ್ಲ, ಎಳೆಯದ ವೈರ್ ಇಲ್ಲ, ಯಾಕಂತ ಅದು ಇದು ಎಲ್ಲ ಈಗ ನೀವು SRC ಬಿಡ್ಲಿಕ್ಕೆ ಮನಸ್ಸಿಲ್ಲ. ಯಾಕೆಂದ್ರೆ ಅಲ್ಲಿ ಶಿಫ್ಟ್ ಆಗುವಾಗ ಕೆಲವರು 5 ನಿಮಿಷ 10 ನಿಮಿಷ ಎಲ್ಲ ಲೇಟ್ ಆಗಿ ಬರ್ತಾರೆ. ಕೆಲವರಿಗೆ ಅರ್ಜೆಂಟ್ ಹೋಗ್ಲಿಕ್ಕೆ ಇರ್ತದೆ ಅಥವಾ ಅವ್ರ ಮನೆಯಲ್ಲಿ ಫಂಕ್ಷನ್ ಇರ್ತದೆ, ನೀವು ಸ್ವಲ್ಪ ಡ್ಯೂಟಿ ಮಾಡಿ ನಾನು ಹೋಗ್ತೇನೆ ಅಂತ ಹೇಳಿ ಹೋಗ್ತಾರೆ. ಹೀಗಿರುವಾಗ ಅಂಥವ್ರನ್ನ ಬಿಡ್ಲಿಕ್ಕೆ ಯಾರಿಗೆ ಮನಸ್ಸಿರುವುದಿಲ್ಲ. ಈಗ ಬಹುಶಃ ನನ್ನನ್ನು ನೀವು ಬಿಡಲೇಬೇಕಾಗಿದೆ, ಬಿಡ್ತಾ ಇದ್ದೀರಿ ಅಷ್ಟೇ ಅಲ್ವಾ? ಎಲ್ಲರೂ ನಿಮಗೂ ಸ್ವಲ್ಪ ದಿನ ಇದ್ದಿದ್ದು ಇನ್ನೂ 50 ಲಕ್ಷ ಯಾಕೆ 1 ಕೋಟಿಗೆ ಬರ್ತಿದ್ದೆ ತರಿಸ್ತಿದ್ದೆ ನಾವು. ಪವನ್ ಅವರಿಗೆ ಇವತ್ತು ಸ್ವಲ್ಪ ಬೇಜಾರಾಗಿದೆ, ಸ್ವಲ್ಪ ಡಿಸ್ಕನೆಕ್ಷನ್ ಸ್ವಲ್ಪ ಹಿಂದೆ. ಹಾಗೆ ನಾವು ಶಿವಪ್ರಸಾದ್ ಅವರನ್ನು ಅವರು ಖಡಕ್ ಆಗಿ ಹೇಳ್ಬಿಡ್ತಾರೆ ನನ್ನ ತಂದೆ ಅಂತ. ಹಾಗೆ ನಿತಿನ್ ರವರು ಹಾಗೆ. ಸೊ ಇದನ್ನೆಲ್ಲ ರೂಢಿಸ್ಕೊಂಡು ಮಾನವೀಯತೆ ಇಟ್ಕೊಳ್ಳಿ ಫಸ್ಟ್. ಅವ್ರು ಯಾರೇ ಅವ್ರು ಎಂಥವರೇ ಅಲ್ಲಿ ಹೋಗಿ ಮಾನವೀಯತೆ ಇಟ್ಕೊಳ್ಳಿ. ಸ್ವಲ್ಪ ಜೋರಿನವ್ರು ಇರ್ತಾರೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ಆಗ್ತದೆ. ಇವತ್ತು ಬರಲಿ ನಾಳೆ ಬರ್ತದೆ ಹಣ, ಅಥವಾ ಇನ್ನೊಂದನ್ನು ಸರ್ವಿಸ್ ಕೊಡೋದು ನಾಳೆ ಆಗ್ತದೆ. ಅವ್ರಿಗೆ ಹೇಳಿ ಇಲ್ಲಿ ಇವತ್ತು ಆಗ್ಲಿಕ್ಕಿಲ್ಲ, ಜನ ಇಲ್ಲ, ನಾಳೆ ಬರ್ತದೆ, ನಾಳೆ ಮಾಡ್ಕೊಡ್ತೇವೆ, ಇದೆಲ್ಲ ಕನ್ವಿನ್ಸ್ ಮಾಡಿ ಮಾತಾಡೋದು ಕಲಿಯಿರಿ. ಫಸ್ಟ್ ಜನಗಳ ಹತ್ರ ಮಾತಾಡಿ. ನೀವು ಕನ್ನಡವಾದರೂ ಯಾವ ಮಾತಾಡ್ತಾರೆ ಮಾತಾಡಿ. ನೀವು ಎಂಥವ್ರು ಅಂತ ಅವ್ರಿಗೆ ಗೊತ್ತಾಗ್ತದೆ. ಅಲ್ಲಿ ನೀವು ವಿಶ್ವಾಸ ಗಿಟ್ಟಿಸ್ಕೊಳ್ಳಿ. ಯಾವುದೇ ಅಧಿಕಾರ ಆಗಿರ್ಬೋದು, ಈಗ ಸೀನೆ ಆಗಿರ್ಬೋದು, ಈಗಿನ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ಎಲ್ಲಿ ಹೋಗ್ಲಿಕ್ಕಿಲ್ಲ, ಅವ್ರ ಹತ್ರನೇ ಇರ್ತೀರಿ. ನಿಮ್ಗೆ ಫೋನ್ ಮಾಡ್ತಾರೆ. ಅದು ಷಣ್ಮುಖಪ್ಪ ಅವ್ರಿಗೆ ಚೆನ್ನಾಗಿ ಹೋಗಿದೆ, ಯೋಗರಾಜರು ಇದ್ದಾರ ಅಂತಾನೆ ಕೇಳಿ ಅವ್ರ ಹತ್ರ ಫೋನ್ ಮಾಡಿ ಕೊಡ್ತಿದ್ರು. ಷಣ್ಮುಖಪ್ಪ ರಿಸೀವ್ ಮಾಡಿದ್ರು, ಯೋಗರಾಜರು ಇದ್ದಾರ ಅಂತ ಹೇಳಿ ಕೊಟ್ಟಿದ್ರು. ಯಾಕೆ ಇವ್ರ ಹತ್ರ ಹೇಳಿ ಕೆಲಸ ಆಗ್ತದೆ. ಅದನ್ನು ನಾನು ಹೊಗಳಿಕೊಳ್ಳುವ ವಿಷಯವೇ ಇಲ್ಲ. ಸೊ ಈ ರೀತಿ ಎಲ್ಲ ನನ್ನ ಕಾರ್ಯಕ್ರಮ ಆಗಿತ್ತು. ಇದಕ್ಕೆ ನನ್ನ ಬೆನ್ನೆಲುಬಾಗಿ ನಮ್ಮ ಮಿಸಸ್ ಇದ್ದಾರೆ. ಏನು ತಂದಿದೆಯಾ ಏನು ಬಿಟ್ಟಿದೆಯಾ ಅಂತ ಕೇಳೋದಿಲ್ಲ. ನೀನು ತಂದದ್ದು ನಾನು ಮಾಡೇ ಆಗ್ತೇನೆ ಇಷ್ಟೇ. ನೀನು ಏನು ತಂದೆ ಅದರಲ್ಲಿ ನಾನು ಮಾಡೇ ಆಗ್ತೇನೆ ಅಷ್ಟೇ. ನನಗೆ ಅಂತ ಅನ್ನ ಬೇಕು, ಅಂತ ಸೀರೆ ಬೇಕು, ಇಂಥ ಬಂಗಾರ ಬೇಕು ಇವತ್ತಿಗೂ ಕೇಳಿಲ್ಲ. ಅದೇ ರೀತಿ ಮಕ್ಕಳು ಸಹ ಆಗಿದೆ. ನಮ್ಮ ಒಂದು ಚಟುವಟಿಕೆಗಳನ್ನು ಅರ್ಥ ಮಾಡ್ಕೊಂಡು ಕಲಿಯೋದ್ರಲ್ಲಿ, ಆಟ ಆಡೋದ್ರಲ್ಲಿ ಅವರವರೇ ಹೋಗ್ತಾರೆ, ಅವರವರೇ ಡೆಲ್ಲಿಯಲ್ಲಿ ಹೋಗ್ತಾರೆ. ನನ್ನ ಮಗ 11 ವರ್ಷಕ್ಕೆ 9 ವರ್ಷಕ್ಕೆ ಚೈನಾಕ್ಕೆ ಹೋದ ಬಿಜಿನಿಗೆ. ಅವನನ್ನು ಬಿಡ್ಲಿಕ್ಕೆ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿನಲ್ಲಿ ಏರ್ಪೋರ್ಟಲ್ಲಿ ಗ್ಲಾಸ್ ಇರ್ತದೆ, ಏರ್ಪೋರ್ಟ್ ಗ್ಲಾಸ್ ಇರ್ತದೆ, ಗ್ಲಾಸ್ ದಾಟಿ ನಾವು ಹೋಗ್ಲಿಕ್ಕಿಲ್ಲ. ಟಿಕೆಟ್ ಇದ್ದವ್ರು ಮಾತ್ರ ಮುಂದಕ್ಕೆ ಹೋಗ್ಲಿಕ್ಕೆ. ಇವ ಇಷ್ಟಿದ್ದಾನೆ. ನಾ 2:30 ಗಂಟೆ ರಾತ್ರಿ ಫ್ಲೈಟ್ ಅದು. ಸೊ ಇವನು ಚೈನಾಕ್ಕೆ ಬೀಜಿಂಗಿಗೆ ಹೊರಟಿದ್ದಾನೆ, ಏಷ್ಯನ್ ಗೇಮ್ಸಿಗೆ ಐಸ್ ಸ್ಕೇಟಿಂಗ್. ನನಗೆ ಇಷ್ಟೆಲ್ಲ ಬುಕ್ ಮಾಡಿದ್ದೇವೆ, ವೀಸಾ ಆಗಿದೆ, ಎಲ್ಲ ವೇಸ್ಟ್ ಆಗ್ತದೆ. ಅವನು ಕೂಗ್ತಾ ವಾಪಸ್ ಬರ್ತಾನೆ ಅಂತ. ನಾನು ಹೋಗುದಿಲ್ಲ ಅಂತ ಕೂಗ್ತಾ ವಾಪಸ್ ಬರ್ತಾನೆ ಅಂತ ನಾನು ನಿಂತು ನೋಡ್ತಾ ಇದ್ದೇನೆ. ಬಡ್ಡಿ ಮಗ ತಿರುಗು ಸಹ ನೋಡಲಿಲ್ಲ. ಅವಾಗ ಅರ್ಥ ಮಾಡ್ಕೊಂಡೆ ಇವನು ಏನಾದ್ರು ಒಂದು ಹಾಗೆ ಆಗ್ತಾನೆ ನೋಡಿ. ಇವತ್ತು ಅವನು ಒಲಿಂಪಿಕ್ಸ್ ಹೋಗೋ ಚಾನ್ಸ್ ಇಟ್ಕೊಂಡಿದ್ದಾನೆ. ಇನ್ನು 2 ಗೇಮ್ಸ್ ಆಡಿದ್ರೆ ಅವನು ವಿಂಟರ್ ಒಲಿಂಪಿಕ್ಸ್. ಇದೆಲ್ಲ ನಮ್ಮ ಮನೆಯಲ್ಲಿ ಇದ್ದಂಥ ವಾತಾವರಣ ನೋಡಿ ನಮ್ಮ ಮಕ್ಕಳು ಮಾಡುವಂಥದ್ದು ಮಾಡ್ತಾರೆ. ಸೊ ನನಗೇನು ಬೇಜಾರಿಲ್ಲ. ನನಗೆ ಇನ್ನೂ ಕೆಲಸ ಮಾಡಲಿಕ್ಕೆ ಆಸೆ ಇದೆ. ಅಂದರೆ ಅನಧಿಕೃತವಾಗಿ ನಿಮ್ಮ ಸೇವೆಯನ್ನು ಮಾಡಬಲ್ಲೆ, ಅಂದರೆ ಸಾರ್ವಜನಿಕರ ಸೇವೆ ಯಾವಾಗಲೂ ಇರಬಲ್ಲೆ ಅನ್ನೋದು ಹೇಳಬಲ್ಲೆ. ಮತ್ತು ಅಧಿಕಾರಿಗಳು ಅಷ್ಟೇ, ಅವರು ಏನೋ ಒಂದು ಪದವಿ ತೆಗೆದು ಒಂದು ಹುದ್ದೆಗೆ ಬಂದಿರ್ಬೋದು, ಅದರ ಬೇಸಿಕ್ ನಾಲೆಡ್ಜ್ ಸ್ವಲ್ಪ ತಪ್ಪಿರ್ಬೋದು. ಅದನ್ನು ನಮ್ಮ ಹತ್ರ ಕೇಳಿದ್ರು ಆಗ್ತದೆ, ಯಾರ ಹತ್ರ ಕೇಳಿದ್ರು ಯಾವತ್ತೂ ನಾವು ಹಂಚ್ಕೊಳ್ಳಲು ರೆಡಿ ಇದ್ದೇವೆ. ಮತ್ತು ನಮ್ಮ ಏನು ಸಹೋದರಿಗಳಿದ್ದಾರೆ, ಕರಿಬಸಪ್ಪ, ಗಣಪಪ್ಪ, ಮಾರಪ್ಪ, ಆ ಕಡೆಯಿಂದ ರಾಜೇಶ್ ಇದ್ದಾರೆ, ಈ ಕಡೆಯಿಂದ ನಿತೀಶ್ ಇದ್ದಾರೆ. ಇವರು ಯಾರು ಬೇಕಿದ್ರು ನಮ್ಮಲ್ಲಿ ಮಾಹಿತಿಯನ್ನು ತಗೊಳ್ಬೋದು. ಏನಾದರೂ ಬೇಜಾರಿದ್ರೆ ಈ ವೇದಿಕೆಯಲ್ಲಿ ಹಂಚಿಕೊಳ್ಬೇಕು ಅಂತ ನಾನು ಹೇಳಿ ನಾನು 2 ಮಾತು